ವೆಲ್ಕಮ್ ಬ್ಯಾಕ್ ಅಪ್ಪು ಕಿರುಜನ್ ಯೂಟ್ಯೂಬ್ ಚಾನಲ್. ಸೊ ನಾನು ನವರಾತ್ರಿ ಲಾಸ್ಟ್ ಡೇ ವಿಡಿಯೋನ ಹಾಕೇ ಇಲ್ಲ. ಕಂಪ್ಲೀಟ್ ವಿಡಿಯೋ ಹಾಕಬೇಕಂದ್ರೆ ಸ್ವಲ್ಪ ಟೈಮ್ ಹಿಡಿತು. ಬಿಕಾಸ್ ನನ್ನ ಒಂದು ಏನು ರೂಟೀನ್ ಇದೆ ಅದು ಸ್ವಲ್ಪ ಬ್ಯುಸಿ ಇತ್ತು. ಸೊ ನಾನು ಇವಾಗ ಹಾಕ್ತಾಯಿದ್ದೀನಿ. ನಾನು ಎದ್ದಿದ್ದು 3 ಗಂಟೆಗೆ. ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು 3:30 ಆಗಿತ್ತು ನಾನು ಪೂಜೆ ಎಲ್ಲ ಮುಗಿದಾದ್ಮೇಲೆ. ಸೊ ಇವತ್ತು ಲಾಸ್ಟ್ ಡೇ 4 ಗಂಟೆಗೆ ಮನೆಗೆ ಹೊರಟ್ವಿ. ನನ್ನ ಹಸ್ಬೆಂಡು ನಾವು ಹೊರಟ್ವಿ. ನಾನು ಉಡಿ ತುಂಬಬೇಕಾಗಿತ್ತು, ಬಳೆ ಎಲ್ಲನೂ ತೊಗೊಂಡ್ವಿ. ಮತ್ತು 5 ಜನ ಮುತ್ತೈದರಿಗೆ 5 ಜನ ಆಗುತ್ತೋ 9 ಜನ ಆಗುತ್ತೋ, ಎಷ್ಟು ಜನ ನೀವು ಹೋಗಿರೋ ಟೈಮಲ್ಲಿ ಎಷ್ಟು ಜನ ನಿಮ್ಗೆ ಸಿಗ್ತಾರೋ ಅಷ್ಟು ಜನಕ್ಕೆ ಉಡಿ ತುಂಬಿದೆ. ಬಟ್ ನನ್ನ ತಲೆಯಲ್ಲಿ ಅಷ್ಟು ಬೇಗ ಬರೋದಂದರೆ ಸ್ವಲ್ಪ ಜನ ಇದ್ದರು, ಅವರೇ ನನ್ನ ಎಕ್ಸ್ಪೆಕ್ಟೇಷನ್ ಇತ್ತು 5 ಮೆಂಬರ್ಸ್ ಬರ್ತಾರೆ ಅಂತ ಅಂದ್ಬಿಟ್ಟು. ಸೊ ಅದೇ ರೀತಿ ನಾನು ಅಂದ್ಕೊಂಡಿದ್ದೆ. ದೇವರಿಗೆ ಸೀರೆ ಉಡಿಸ್ಬೇಕಿತ್ತು. ಲಾಸ್ಟ್ ಇಯರ್ ನಾನು ಒಂದು ವಿಶ್ನ ಅಂದ್ಕೊಂಡಿದ್ದೆ, ನನಗೆ ಗಂಡು ಪಾಪು ಆಗಲಿ, ನಾರ್ಮಲ್ ಡೆಲಿವರಿ ಆಗಲಿ ಅಂತ ಅಂದ್ಬಿಟ್ಟು. ಸೊ ಅದೇ ರೀತಿ ನನಗೆ ದೇವಿ ಅನುಗ್ರಹದಿಂದ ನಾರ್ಮಲ್ ಡೆಲಿವರಿನ ಆಯಿತು. ಯಾವುದು ಅಡಚಣೆ ಇಲ್ಲದಂಗೆ ಸುಸೂತ್ರವಾಗಿ ಆರಾಮಾಗಿ ಡೆಲಿವರಿ ಆಯಿತು. ಹಾಗೆಯೇ ನನ್ನ ಗಂಡು ಪಾಪುನೂ ಆಯಿತು. ಸೊ ಖುಷಿ ಇದೆ. ಏನಾದರೂ ವಿಷ್ ಇದ್ದರೆ ನೀವು ಕೇಳಿಕೊಂಡ್ರೆ ಸಕ್ಸಸ್ ಆಗುತ್ತೆ ಅಂತ ನನಗೆ ಹೇಳ್ತಾನೆ ಬಂದಿದ್ದೀನಿ. ಪ್ರತಿದಿನ ನಾನು ವಿಡಿಯೋ ಮಾಡುವಾಗ ಹೇಳಿದ್ದೀನಿ, ನಂಬಿ ಅಂತ ಅಂದ್ಬಿಟ್ಟು. ದೇವ್ರ ಮೇಲೆ ನಂಬಿಕೆ ಇಟ್ಟರೆ ನಿಮಗೆ ಯಾರೂ ಏನಾಗಲ್ಲ. ಯಾರ ಮೇಲೆ ನಂಬಿಕೆ ಇಡಲಿಲ್ಲ ಅಂದರೆ ದೇವ್ರ ಮೇಲೆ ನಂಬಿಕೆ ಇಡಿ ಅಂತ ಹೇಳ್ತಾನೆ ಬಂದಿದ್ದೀನಿ. ಸೊ ಅದೇ ರೀತಿ ನಾನು ಇಟ್ಟಿದ್ದೀನಿ. ಇನ್ನೂ ಒಂದು ಆಗುತ್ತೆ, ಅದು ಸಕ್ಸಸ್ನ ನಾನು ನಿಮಗೆ ತೋರಿಸ್ತೀನಿ ಅಂತ ಹೇಳಿದ್ದೀನಿ. ಸೊ ನವರಾತ್ರಿಯಲ್ಲೇ ನಿಮಗೆ ನಾನು ಅದನ್ನು ಹೇಳ್ತೇನೆ ಅಂತಂದೆ. ಸೊ ಎಲ್ಲ ರೆಡಿ ಆದಮೇಲೆ ನಿಮ್ಗೆ ಅದನ್ನು ಡೈರೆಕ್ಟಾಗಿ ಶೋ ಮಾಡ್ತೀನಿ, ಅದು ಏನು ವಿಶ್ ಅಂತಂದು ಕಂಪ್ಲೀಟ್ ಆಗಿದೆ. ಸೊ ಅದನ್ನು ನಿಮಗೆ ಎಲ್ಲರ ಮುಂದೆ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ. ಪೂಜೆನ ಇದೇ ರೀತಿಯೇ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎಷ್ಟಾಗುತ್ತೋ ಅಷ್ಟು ಕಷ್ಟಪಟ್ಟು ಹೋಗಿ ಮಾಡಿ. ನಾನು ಹೇಳ್ತೀನಿ, ಬಟ್ ನಂದೇ 2 ಡೇಸ್ ಆಗಲಿಲ್ಲ. ಯಾಕಂದರೆ ಆ ಥರ ನಮ್ಮ ಮನಸ್ಸು ಆ ಥರ ಆಗುತ್ತೆ. ಇವಾಗ ನಾವು ಹೋಗಿ ಮಾಡಬೇಕಂತಂದರೆ ಇವಾಗ ನಮ್ಮದು 2 ಮನಸ್ಸಿರುತ್ತೆ, ಒಂದು ಮಾಡಬೇಕು ಒಂದು ಮಾಡಬಾರ್ದು, ಒಂದು ಮಾಡಬೇಕು ಒಂದು ಮಾಡಬಾರ್ದು. ನಾವು ಯಾವುದನ್ನು ಕೇಳ್ತೀವೋ ಅದು ನಮ್ಮ ಮೇಲೆ ಡಿಪೆಂಡ್ ಇರುತ್ತೆ ಅಂತ. ನಾವು ಯಾವುದು ಕೆಟ್ಟದ ಒಳ್ಳೆಯದ ಕೆಟ್ಟದ ನಮ್ಮ ತಲೆಯಲ್ಲಿ 2 ಥರ ಬರುತ್ತೆ. ಬಟ್ ನಾವು ಅದರಲ್ಲಿ ಯಾವುದಾದ್ರೂ ಒಂದನ್ನು ಚಾಯ್ಸ್ ಮಾಡಿಕೊಂಡು ನಾವು ಅದನ್ನು ಸಕ್ಸಸ್ ತೊಗೋಬೇಕಂತ ಹೇಳ್ತೀನಿ. ಸೊ ಆದಮೇಲೆ ಎಲ್ಲ ಒಂದು ಹೆಣ್ಮಕ್ಕಳಿಗೆ, ಮದುವೆ ಆದ ಹೆಣ್ಮಕ್ಳಿಗೆ ಒಂದು ವಿಶ್ ಇರುತ್ತೆ. ಯಾವಾಗಲೂ ಅರಿಶಿಣ, ಕುಂಕುಮ, ಹೂವು ಇದೆಲ್ಲ ನಮಗೆ ಸೌಭಾಗ್ಯವಾಗಿ ದೊರಕಿದ್ದು. ಕೆಲವು ಜನರಲ್ಲಿ ಎಷ್ಟೋ ಜನದಲ್ಲಿ ಇರಲ್ಲ, ಬಟ್ ನಮ್ಮಲ್ಲಿ ಇದೆ ಅಂತಂದರೆ ನಾವು ಅದನ್ನು ಪುಣ್ಯ ಮಾಡಿದ್ದೇವೆ ಅಂತ ಅಂದ್ಕೊಂಡಿದ್ದೀವಿ. ಇದೇ ರೀತಿ ನನಗೆ ಯಾವಾಗಲೂ ಇದೇ ಥರನೇ ಇರಲಿ ಅಂತ ನಾನು ಕೇಳ್ಕೊತೀನಿ. ಸೊ ಹಾಗಾಗಿ ನನ್ನ ಒಂದು ಏನು ವಿಶ್ ಇದೆ ಅಂತಂದರೆ ಯಾವಾಗಲೂ ಖುಷಿಯಿಂದ ಎಲ್ಲ ಬರೋ ಖುಷೀಸು ಬ್ಲೆಸ್ಸಿಂಗ್ಸು ಎಲ್ಲ ನನ್ನ ಪತಿದೇವರಿಗೆ ಸಿಗಲಿ ಅಂತ ಅಂದ್ಕೊಳ್ತೀನಿ. ಹಾಗೆ ನನ್ನ ಮಗುಗೂ ಕೂಡ ಸಿಗಲಿ ಅಂತ ಅಂದ್ಕೊಳ್ತೀನಿ. ಸೊ ಅದೇ ರೀತಿ ಬೇಡಿಕೊಂಡು ನನ್ನ ಪೂಜೆ ಒಂದು ಕಂಪ್ಲೀಟ್ ಆಯಿತು. ಅದಾದಮೇಲೆ ಏನು ಹೇಳಬೇಕಂತಂತಂದರೆ, ನಿಮ್ಮಲ್ಲಿ ಏನಿದೆ ಅದನ್ನು ನೀವು ತೋರಿಸ್ಕೊಳ್ಳಿ. ಅಂದರೆ ನಿಮ್ಮಲ್ಲಿ ಕೆಲವೊಬ್ಬ ವ್ಯಕ್ತಿಯಲ್ಲೂ ಎಲ್ಲ ವ್ಯಕ್ತಿಯಲ್ಲೂ ಒಂದೊಂದು ಟ್ಯಾಲೆಂಟ್ ಇರುತ್ತೆ. ಆ ಟ್ಯಾಲೆಂಟ್ನ ನೀವು ತೋರಿಸ್ಕೊಳ್ಳಿ. ನಿಮಗೆ ಗೊತ್ತಿರಲ್ಲ ನಿಮ್ಮ ಟ್ಯಾಲೆಂಟ್ ಏನಿದೆ ಅಂತ ನಿಮಗೆ ಗೊತ್ತಿಲ್ಲ. ಎಲ್ಲ ಥರನೂ ಕೆಲಸ ಮಾಡೋದರಾಗಿರಲಿ, ಏನಾದರೂ ಮಾಡಿರಲಿ, ನಿಮ್ಮ ಟ್ಯಾಲೆಂಟ್ನ ನೀವು ಬಳಸ್ಕೊಂಡು ಮಾಡಿ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಏನಪ್ಪ ಅಂತಂದರೆ, ನೆಕ್ಸ್ಟ್ ಇಯರ್ ಬರೋ ಅಷ್ಟರಲ್ಲಿ ನವರಾತ್ರಿ ಸೇಮ್ ಇದೇ ಥರ ಬ್ಲೆಸ್ಸಿಂಗ್ ಸಿಗಲಿ. ನನಗೆ ಬೇಗ 9 ಡೇಸ್ ಕಂಪ್ಲೀಟ್ ಆಗಬೇಕು. ನಿಮ್ಗೆ ಗೊತ್ತಿದೆ, ಇಲ್ಲಿ ಹೆಣ್ಮಕ್ಳಿಗೆ ಏನಾದರೂ ಒಂದು ಮಿಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಬಟ್ ಏನು ಆಗದೆ 9 ಡೇಸು ಕಂಪ್ಲೀಟ್ ಆಗಲಿ ಅಂತ ಬ್ಲೆಸ್ಸಿಂಗ್ಸ್ ತೊಗೊಳ್ಳಿ. ನಂದಂತೂ 9 ಡೇಸ್ ಕಂಪ್ಲೀಟ್ ಆಯಿತು. ತುಂಬ ಖುಷಿ ಅನಿಸುತ್ತೆ. ದಿನ ಬೆಳಗ್ಗೆ ಬೇಗ ಹೋಗೋದು, ಬೇಗ ಪೂಜೆ ಮಾಡೋದು, ಅದೊಂಥರ ಏನೋ ಒಂದು ರೂಟೀನೇ ಚೇಂಜ್ ಅನಿಸ್ಬಿಡ್ತು. ಎಲ್ಲೋ ಒಂದು ಯಾವುದೋ ಇದಕ್ಕೆ ಹೋಗ್ಬಿಡ್ತೀವಿ ಡೈಲಿ. ಈ ಥರ ಒಂಥರ ಏನೋ ಖುಷಿ ಕೊಡುತ್ತೆ. ನೀವು ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಖುಷಿ ಅನಿಸುತ್ತೆ. ನಂತರನೇ ಈ ಥರ ಎಲ್ಲ ಪೂಜೆ ಮಾಡೋರಿಗೆ ಅನಿಸುತ್ತೆ, ಡೈಲಿ ಈ ಥರ ಮಾಡಬೇಕಲ್ಲ, ಡೈಲಿ ಈ ಥರ ಇರಬೇಕಲ್ಲ ಅಂತಂಥೇಳಿ. ನಿಜವಾಗ್ಲೂ ಎಷ್ಟು ಪ್ರಯತ್ನ ಆಗುತ್ತೋ ಅಷ್ಟು ಮಾಡಿ. ನಾನು ಎಷ್ಟು ಪ್ರಯತ್ನ ಆಗುತ್ತೋ ನಾನು ಬೆಳಗ್ಗೆ ಬೇಗ ಎದ್ದು ಈ ಥರ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದು ನಾನು ಹೇಳ್ತೀನಿ ನಿಮಗೆ, ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಏನಪ್ಪ ಅಂತಂದರೆ, ನೀವು ಯಾವುದೇ ಒಂದು ವಿಷಯದ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದೀರಾ, ನೀವು ಪಾಸಿಟಿವ್ ಥಿಂಕಿಂಗ್ ಮಾಡಿದರೆ ತುಂಬ ಒಳ್ಳೆಯದು. ನೆಗೆಟಿವ್ ಅನ್ನೋದನ್ನೇ ಬಿಟ್ಬಿಡಿ ಅಂತ ಹೇಳ್ತೀನಿ. ಕೆಲವೊಬ್ಬರು ಥಿಂಕಿಂಗ್ ಹೆಂಗಿರುತ್ತೆ ಅಂದರೆ, ಫಸ್ಟು ಏನೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಕೆಟ್ಟದನ್ನು ಯೋಚನೆ ಮಾಡಬೇಕು ಅಂತ ಹೇಳ್ತಾರೆ. ಬಟ್ ನನ್ನ ಪ್ರಕಾರ ಹೇಳ್ತಿದ್ರೆ ಕೆಟ್ಟದ್ದನ್ನು ಯೋಚನೆ ಮಾಡಲಿಕ್ಕೆ ಹೋಗಬೇಡಿ. ನೀವು ಕೆಟ್ಟದ್ದನ್ನು ಯೋಚನೆ ಮಾಡೋದ್ರಿಂದ ನಿಮ್ಮ ಮನಸ್ಸಲ್ಲಿ ಅಥವಾ ನಿಮ್ಮ ಒಂದು ಥಿಂಕಿಂಗ್ ಏನಿದೆ ಅದೆಲ್ಲ ನೆಗೆಟಿವ್ ಆಗಿಯೇ ಬರುತ್ತೆ. ಪ್ರಾಮಿಸ್. ಇದನ್ನು ಬೇಕಾದ್ರೆ ನೀವು ಫ್ಯಾಕ್ಟ್ ನೀವು ಒಂದೇ ಒಂದು ಸಲ ಥಿಂಕ್ ಮಾಡಿ ನೋಡಿ. ನೆಗೆಟಿವ್ ಥಿಂಕ್ ಮಾಡ್ತಾ
ಹೋಗಿ ನಿಮಗೆ ಅದೇ ಥರನೇ ಅನಿಸುತ್ತೆ. ಅದೇ ನೀವು ಪಾಸಿಟಿವ್ ಥಿಂಕ್ ಮಾಡಿ, ಅಲ್ಲಿ ನೆಗೆಟಿವ್ ನಿಮಗೆ ಹತ್ತಿರ ಬಂದ್ರೂ ಅದು ನಿಮಗೆ ಪಾಸಿಟಿವ್ ಆಗೇ ಕಾಣುತ್ತೆ. ಏನೂ ಇಲ್ಲ ಜೀವನದಲ್ಲಿ, ನೀವು ಪಾಸಿಟಿವ್ ಥಿಂಕಿಂಗ್ ಮಾಡ್ತಾ, ಪಾಸಿಟಿವ್ ನಗುತ್ತಾ ಖುಷಿಯಿಂದ ಇದ್ದರೆ ಎಲ್ಲ ನಿಮ್ಮ ಲೈಫು ತುಂಬ ಸಕ್ಸಸ್ ಆಗುತ್ತೆ. ಜೀವನದಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ ಒಂದು ನಗುವಿಂದ ನೀವು ಏನು ಬೇಕಾದನ್ನು ನೀವು ಸಾಧಿಸ್ಬೋದು ಅಂತ ನನ್ನ ಪ್ರಕಾರ. ಸೊ ನೀವೆಲ್ಲ ಒಂದು ಒಳ್ಳೆಯ ನಿಮಗೆ ಬ್ಲೆಸ್ಸಿಂಗ್ ಸಿಗಲಿ ದೇವ್ರದ್ದು ಅಂತ ಹೇಳಿ ನೀವು ನೋಡ್ತಾ ಇದ್ದೀರಾ. ನನಗೆ 5 ಮೆಂಬರ್ಸ್ ಅಂತ ಅಂದ್ಕೊಂಡಿದ್ದೆ ನಾನು. 5 ಜನ ಕುಡಿ ತುಂಬಬೇಕು ಅಂದರೆ ಜಾಸ್ತಿನೂ ತುಂಬೋದು ಹಾಗೆ ಇಲ್ಲ. ಬಟ್ ನಾ ಹೋಗೋ ಟೈಮಲ್ಲಿ ಅಷ್ಟು ಜನ ನನ್ನ ಮುತ್ತೈದರು ಸಿಗ್ತಾರೆ, ಬಾಲ ಮುತ್ತೈದರು ಸಿಕ್ಕಿದ್ರು. ಸೊ ನಾನು 5 ಮೆಂಬರ್ಸಿಗೆ ಎಲ್ಲ ಉಡಿ ತುಂಬಿ, ನನಗೂ ಉಡಿ ತುಂಬಿದ್ರು. ನನಗೆ ಖುಷಿ ಆಯಿತು. ಅವತ್ತಿನ ದಿನ ಒಂದು ಅರಿಶಿನ ಕುಂಕುಮಕ್ಕೆ ಕೆಲವೊಂದು ಜನ ಕಾಯ್ತಾ ಇರ್ತಾರೆ. ಬಟ್ ಸುಮ್ಮನೆ ಹಾಗೆ ಬರೋಂಗಿಲ್ಲ ಯಾರಿಗೂ. ನಿಮಗೆ ಸುಮ್ಮನೆ ಹಾಗೆ ಉಡಿ ತುಂಬಿಸ್ಕೊಳ್ಳೋಕೆ ಇದು ಯಾವುದೂ ಏನಂತ ಹೇಳ್ತಾರೆ ಮಿಸ್ ಅಂತ ಅನ್ಸಲ್ಲ. ಅದು ಆಗಲೇ ದೇವರ ಆಶೀರ್ವಾದ. ಒಂದು ನಿಮ್ಮ ಎಲ್ಲಾದರೂ ಹೋಗಿ ಒಂದು ಹನಿ ನೀರು ಕುಡಿಬೇಕಂದ್ರೂ ಅದು ನಿಮ್ಮ ಹೆಸರಲ್ಲಿ ಬರ್ತಿದ್ರೆ ಮಾತ್ರ ಆ ನೀರು ನಿಮ್ಗೆ ಸಿಗುತ್ತೆ. ಎಲ್ಲೇ ನಿಮಗೆ ಒಂದು ದೇವರಲ್ಲಿ ಪ್ರಸಾದ ಎಲ್ಲೋ ಹೋಗಿರ್ತೀರ, ಇನ್ ಟೈಮಿಗೆ ಹೋದರೂ ನಿಮಗೆ ಪ್ರಸಾದ ಸಿಗೋಲ್ಲ, ಪ್ರಸಾದ ಖಾಲಿಯಾಗಿದೆ ಅಂತಂತಾರೆ. ಅಲ್ಲಿ ನಿಮ್ಮ ಹೆಸರು ಇಲ್ಲ ಅಂತಲೇ ಅಂದ್ಕೋಬೋದು. ಒಂದೊಂದು ಅನ್ನದ ಅಗಳಲ್ಲೂ ನಿಮ್ಮ ಹೆಸರು ಬರೆದಿದ್ರೆ ಮಾತ್ರ ನಿಮಗದು ಸಿಗೋದು ಅಂತಲೇ ಇದೆ. ನೀವು ಅದನ್ನು ನಂಬಲ್ಲ ಅನ್ನೋ ಜನಕ್ಕೆ ಹುಚ್ಚು ಅನಿಸ್ಬೋದು, ಆದರೆ ಬಟ್ ಇದು ಟ್ರೂ, ಇಟ್ಸ್ ವೆರಿ ಟ್ರೂ. ಸೊ ಇದಾಗಿತ್ತು ನನ್ನ ನವರಾತ್ರಿಯ ಪೂಜೆ. ಇದೇ ರೀತಿ ನಾನು ನೆಕ್ಸ್ಟ್ ಇಯರ್ನು ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಲಾಸ್ಟಿಗೆ ನಾನು ನಿಮಗೆ ಹೇಳಿದೆ, ನಾನು ಏನೋ ಒಂದು ವಿಶ್ ಇದೆ, ನಾನು ಅಂದ್ಕೊಂಡಿದ್ದೀನಿ ಅಂತಂತೇಳಿ. ಸೊ ನಾನು ಪೂಜೆ ಮಾಡಿದ್ದಕ್ಕೆ ದೇವರು ನನಗೆ ಆಲ್ರೆಡಿ ಬ್ಲೆಸ್ಸಿಂಗ್ ಕೊಟ್ಟಾಯಿತು. ಇನ್ನೇನು ನಾನು ನಿಮಗೆ ಒಂದು ಸರ್ಪ್ರೈಸ್ ಕೊಡ್ತೀನಿ, ನೀವು ನಂಬಲ್ಲ. ನಿಜವಾಗ್ಲೂ ನನ್ನ ಪೂಜೆ ಸಕ್ಸಸ್ ಆಯಿತು. ಲಾಸ್ಟ್ ಇಯರ್ ಬೇಡ್ಕೊಂಡಾಗ 1 ಇಯರ್ ಮಟ್ಟ ನಾನು ವೆಯ್ಟ್ ಮಾಡಿದೆ. ಬಟ್ ಇದು ಚಾನ್ಸೇ ಇಲ್ಲ. ನಾನು ಅಂದ್ಕೊಂಡೆ, ನಾನು ಪಾಸಿಟಿವ್ ಅಂದಿದ್ದು ಮೈಂಡ್ ಸೆಟ್ ಇಟ್ಕೊಂಡೆ ಆ್ಯಂಡ್ ಮ್ಯಾನಿಫೆಸ್ಟೇಷನ್ ಕೂಡ ಮಾಡಿದೆ. ಇಟ್ಸ್ ರಿಯಲಿ ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ಬ್ಲೆಸ್ಸಿಂಗ್ ಅಂತೂ ತುಂಬ ಸಿಕ್ತು. ಸರ್ಪ್ರೈಸ್ನ ನಾನು ತೋರಿಸ್ತೀನಿ. ವಿತಿನ್ 1 ವೀಕ್ ಆಗ್ಬೋದು ಆ ವಿಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ, ಕಂಪ್ಲೀಟಾಗಿ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್. ಎಲ್ಲ ನಿಮ್ಮಿಂದನೇ ಅಂತ ಹೇಳ್ಬೋದು. ನಿಮ್ಮ ಬ್ಲೆಸ್ಸಿಂಗ್ಸು, ನಿಮ್ಮ ಫಾಲೋವರ್ಸು, ನಿಮ್ಮ ಲೈಕ್ಸಿಂದನೇ ನನಗೆ ಒಂದು ಇಷ್ಟಂತ ಒಂದು ತೃಪ್ತಿ ಸಿಗ್ತಾ ಇದೆ ಆ್ಯಂಡ್ ಖುಷಿ ಸಿಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ಥ್ಯಾಂಕ್ ಯು.